ನಮಸ್ಕಾರ. ಒಬ್ಬ ಮನುಷ್ಯಾಗ ಅವನ ತನ್ನ ಸ್ವಂತ ದೇಶ ಬಿಡಿಸಿ ಅವನ ಕುಟುಂಬ ಬಿಡಿಸಿ ಎಲ್ಲ ಅವನಿಂದ ದೂರ ಮಾಡಿ ಬೇರೆ ಕಡೆ ತಂದು ನೀ ನಮ್ಮ ಕೆಲಸ ಮಾಡ್ಬೇಕು, ನಮ್ಮ ಗುಲಾಮ ಆಗಿರ್ಬೇಕಂತ ಅಂದ್ರೆ ಭಾಳ ಹರ್ಟ್ ಆಗತ್ತಲ್ಲ. ಒಂಥರ ಏನಂತಾರಲ್ಲ ಅದಕ್ಕೆ, ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತಾರೆ ಉರ್ಲು ಹಾಕೋಬೇಕಂತ ಅನಿಸ್ಬಿಡ್ತತ್ತಲ್ಲ, ಆ ಥರ ಅನ್ಸತ್ತಲ್ಲ. ಈ ಒಂದು ಸಿದ್ಧಿ ಜನಾಂಗದವ್ರು ಮೂಲತಃ ಆಫ್ರಿಕಾ ಖಂಡದವರು. ಆಫ್ರಿಕಾ ಖಂಡದಾಗ ಬಂಟು ಅಂತೇಳಿ ಒಂದು ಜನಾಂಗ ಐತಿ. ಆ ಜನಾಂಗಕ್ಕೆ ಇವ್ರು ಸೇರಿದವರಾಗಿರ್ತಾರೆ. ಕಾಲ ತಕ್ಕಂತ ಏನಾಗುತ್ತೆ, ಪೋರ್ಚುಗೀಸರಾಗಲಿ ಬ್ರಿಟಿಷರಾಗಲಿ ಅವರೆಲ್ಲ ಇಂಡ್ಯಾಕ್ಕೆ ಬರ್ತಾರಲ್ಲ, ಇಂಡ್ಯಾ ಆಳ್ಬೇಕಂತೇಳಿ. ಅವಾಗ ಈ ಒಂದು ಬುಡಕಟ್ಟು ಜನಾಂಗದವ್ರನ್ನ ಅಲ್ಲಿಂದ ಗುಲಾಮರನ್ನಾಗಿ ಕರ್ಕೊಂಬರ್ತಾರೆ. ಯಾಕಂದ್ರೆ ಇಲ್ಲಿ ಅವ್ರಿಗೆ ಸಾಮ್ರಾಜ್ಯ ನಡೆಸ್ಬೇಕಾಗಿರ್ತೈತಿ ಇಂಡ್ಯಾದಾಗ, ಬ್ರಿಟಿಷರ ಸಾಮ್ರಾಜ್ಯ. ಅದ್ರ ಸಲುವಾಗಿ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಗುಲಾಮರ್ಗತೆ ಹೇಗೆ ಅವ್ರನ್ನ ಕೆಲಸ ಮಾಡಿಸ್ತಾರೆ. ಆದಿವಾಸಿಗಳ ಬಸ್ ಸ್ಟಾಪ್ ನೋಡ್ರಿ ಹೆಂಗೈತಿ, ಖರೆ ಯಾರಿಲ್ಲ, ಹಂಗೆ ಯಾವುದೂ ಬಸ್ಸೂ ಇಲ್ಲಿಲ್ಲ. ಈ ಒಂದು ಸಿದ್ಧಿ ಟ್ರೈಬ್ ಏನೈತಲ್ಲ, ಇಂಡ್ಯಾದಾಗ ಜಾಸ್ತಿ ಕಾಣೋದು ಕರ್ನಾಟಕ ಮತ್ತು ಗುಜರಾತ್ ಸ್ಟೇಟ್ನಾಗ. ಈ ಒಂದು ಕರ್ನಾಟಕದಾಗ ಆಲ್ಮೋಸ್ಟ್ 18,000 ಮಂದಿ ಸಿದ್ಧಿ ಜನಾಂಗದವ್ರು ಅದಾರ, ಬುಡಕಟ್ಟು ಜನಾಂಗದವ್ರು ಅದಾರ. ಅದರೊಳಗೆ ಈ ಸಿದ್ಧಿ ಜನಾಂಗದೊಳಗೆ ಕ್ರಿಶ್ಚಿಯಾನಿಟಿ ಬರ್ತೈತಿ, ಹಂಗೆ ಹಿಂದೂಸಮ್ ಬರ್ತೈತಿ, ಮುಸ್ಲಿಮು ಸ್ವಲ್ಪ ಮಂದಿ ಅದಾರ. 42% ಮಂದಿ ಹಿಂದೂಸಮ್ ಆಯ್ಕೆ ಮಾಡ್ಕೊಂಡ್ರೆ ಇನ್ನು 31% ಮಂದಿ ಮುಸ್ಲಿಮ್ ಸಮುದಾಯನ ಆಯ್ಕೆ ಮಾಡ್ಕೋತಾರೆ. ಉಳಿದಿದ್ದ 27% ಏನೈತಲ್ಲ, ಆ ಜನಗಳು ಕ್ರಿಶ್ಚಿಯಾನಿಟಿನ ಏನು ಮಾಡ್ತಾರೋ ಅವಲಂಬನೆ ಮಾಡ್ಕೋತಾರೋ, ಅದನ್ನ ಫಾಲೋ ಮಾಡ್ಕೊತ ಬಂದಾರು ಇಲ್ಲಿತ್ತ. ನಾನು ಎಷ್ಟೋ ಟೈಮ್ ಆದ್ಮ್ಯಾಗ ಸಿದ್ಧಿಗಳನ್ನ ಹುಡ್ಕೊಂಡು ಕಾಡ್ನ್ಯಾಗ ಬಂದೀವಿ. ವೆಲ್ಕಮ್ ಟು ಸಿದ್ಧಿ ಜನಾಂಗದ ಮನೆಗೆ. ಒಳಗಡೆ ಹೋಗ್ಬೋದ್ರಲ್ಲ. ಅವರೊಂದು ಚಿಕ್ಕ ಮನೆ ಆಗಿರ್ತಾರೆ ಅಂತೇಳಿ ಒಳಗಡೆ ಹಾಲ್. ಅದೆಲ್ಲ ನಮ್ಮ ಅಜ್ಜ ಅವರು ಮತ್ತು ನಮ್ಮ ಅಜ್ಜಂದು ತಂದೆ ಅವರು ಎಲ್ಲಿಂದ ಬಂದಾರ, ಆಫ್ರಿಕೆಯಲ್ಲಿಂದ ಬಂದಾರ, ಆಫ್ರಿಕಾದಿಂದ. ಅಲ್ಲಿಂದ ಬಂದಿದ್ರು ಅಂತ ಅವರು ಅಂತಿದ್ರು ಇರೋ ಅವರು. ಏನು ನಮಗೆ ಅಷ್ಟು ಏನು ಮಾಹಿತಿ ಇಲ್ಲ ಆಗಿತ್ತು. ಮತ್ತು ನಮ್ಮ ಅಜ್ಜ ಅವರು ದಾಂಡೇಲಿ ಕಡೆ ಒಂದು ಊರೈತಿ ನಮ್ಗೆ, ಮೊದ್ಲಿಂದ ಊರು. ಅವರು ಬಂದಿದ್ದ ಕೂಡಲೇ ಅಲ್ಲಿ ಇದ್ದಿದ್ರು, ಹರ್ನೋಡ ಅಂತ. ಹರ್ನೋಡ ದಾಂಡೇಲಿ ಕಡೆ ಅಲ್ಲೇ ಒಂದು ಊರೈತಿ, ಅಲ್ಲೇ ವಾಸ ಮಾಡಿದ್ರು ಅವರು. ವಾಸ ಮಾಡಿ ಎಲ್ಲ ಮಕ್ಕಳು ಹುಟ್ಟಿ ಅವರು ಮದುವೆ ಮಾಡಿ ಇಂದ ಕಡೆ ಏನಾಯ್ತು ಏನು ದೇವ್ರಿಗೆ ಗೊತ್ತು. ಅಲ್ಲೇ ಕಮ್ಮಿ ಅಂದಿದ್ರೆ 30 ಎಕರೆ ಜಮೀನು ಇತ್ತು ಅವ್ರದ್ದು. 30 ಎಕರೆ. 30 ಎಕರೆ ಜಮೀನು ಇದ್ದಿದ್ರೆ ಅದು ಏನಾಯ್ತು ಯಾರಿಗೆ ಗೊತ್ತು. ಆ ಊರು ಬಿಟ್ಟು ಅವರು ಮತ್ತೆ ಎಲ್ಲೇ ಬಂದಿದ್ರು, ಇಲ್ಲೇ ಅಲ್ಲೂರು ಅಂತ ಊರು ಐತಿ ದಾಂಡೇಲಿ ಕಡೆ. ಅಲ್ಲೂರು, ದಾಂಡೇಲಿ ಹತ್ರ ಐತಿ. ಹೌದು. ಅಲ್ಲೇ ಬಂದಿದ್ರು. ಒಂದು ಕಾಕ ಅಜ್ಜ ಅಲ್ಲೇ ಬಂದಿದ್ರು, ಒಂದು ಅಜ್ಜ ಎಲ್ಲ ಅಂದಿದ್ರೆ ಶಿರ್ಸಿ ಕಡೆ. ಶಿರ್ಸಿ. ನಂದಿಬಾಯಿ ಅಂತ ಊರು ಐತಿ ಅಲ್ಲೇ. ಅಲ್ಲೇ ಒಬ್ಬರು ಆದ್ರು. ಒಬ್ಬರು ಇಲ್ಲೇ ಮೈನೋಳಿಲಿಂದ ಉಬ್ಬಿನಗಿರ. ಅಲ್ಲೇ ಒಬ್ಬರು ಹೋಯ್ತು. ಮತ್ತು ವಾಡ ಇಲ್ಲೇ ಒಬ್ಬನ ಇತ್ತು. ಇಂದ ಕಡೆ ಎಲ್ಲಾರು ನಾವು ಚಳಪಳೆ ಆತ. ಇಂದ ಕಡೆ ನಮ್ಮ ತಂದೆ ಬಂದು ಇಲ್ಲೇ ಹಲ್ಯಾಳಗೆ ನಮ್ಮ ಅಜ್ಜ ಇತ್ತು. ಅಲ್ಲೂರು ಬಿಟ್ಟು ಮತ್ತು ಊರು ಬಿಟ್ಟು ಇಲ್ಲೇ ಹಲ್ಯಾಳ ಕಡೆ ಬಾಮ್ನಿಕೊಪ್ಪ ಅಂತ ಊರಾಗಿತ್ತು. ಅಲ್ಲಿಂದ ನಮ್ಮ ಅಜ್ಜ ಸತ್ತು ಹೋಯ್ತು. ಮತ್ತು ಮಕ್ಕಳು ಏನು ಮಾಡ್ತಾರೆ, ಅಲ್ಲಿಂದನೂ ಹೊಲ ಹೋಯ್ತು, ಇಲ್ಲಿಂದನೂ ಹೊಲ ಆಗುತ್ತೆ. ಹೊಲ ಇಲ್ಲ, ಏನಿಲ್ಲ, ದುಡಿದು ತಿನ್ನಬೇಕು. ದುಡಿದು ತಿನ್ಬೇಕಂದ್ರೆ ಆಗಿದ್ರೆ ಮತ್ತು ಇವ್ರು ಏನು ಮಾಡ್ತಾರೆ, ಎಲ್ಲಿ ಜಲ ಕಡಿಯೋದು, ಅದು ಇದು ಮಾಡ್ಕೊಂಡು ಜೀವನ ಮಾಡಿ. ಇದೆ ನೋಡ್ರಿ ಸಿದ್ಧಿಯವರ ಕೋಳಿ ಗೂಡ.
ಎಲ್ಲ ಅವ್ರ ಎನ್ಸೆಸ್ಟರ್ಸ್ ಏನಿರ್ತಾರಲ್ಲ ಅವರು ಯೂಸ್ ಮಾಡ್ಕೊತ ಬಂದಿರೋ ಉಪಕರಣಗಳು. ಇದರಿಂದ ಅವರೆಲ್ಲ ಹೊಲದಾಗ ಕೆಲಸ ಮಾಡೋದು ಅದನ್ನು ಎಲ್ಲ ಇದರಿಂದನೇ ಮಾಡ್ತಾರೆ. ಆವಾಗ ಏನು ಮನಿ ಇಲ್ಲ ಏನಿಲ್ಲ, ಹಾಂ ಹಾಂ ಗಿಡನೂ ಮನಿ. ಹಾಂ, ಅವಾಗ ಅಲ್ಲೇ ಗಿಡದ ಕೆಳಗಲ್ಲೇ ಅಲ್ಲೇ ಇರ್ತಿದ್ರಿ. ಅಲ್ಲೇ ಮಕ್ಕಳ ಮರಿ ಎಲ್ಲ ತಗೊಂಡು ಇರ್ತಿದ್ವಿ. ಹೋಗಿ ಹೋಗಿ ಹಿಂದಾಗಡೆ ಒಂದು ಮನೆ ಮಾಡ್ಬೇಕಂತ ಜಿ ಪಿ ಎಸ್ ಮಾಡಿದ್ರು. ಇದು ಜಿ ಪಿ ಎಸ್ ಮಾಡಿ ಹಿಂದಾಗಡೆ ಏನಾಗಿದ್ರೆ ಈ ಜಿ ಪಿ ಎಸ್ ಮಾಡಿ ಪಟ್ಟ ಬಂತು. ಪಟ್ಟ ಬಂದಿದ್ದ ಕೂಡಲೇ ಈ ಮನೆ ಒಂದು ಕಟ್ಟಬೇಕಪ್ಪ. ವರ್ಷ ನಾವು ಹುಲ್ಲು ತಗೊಂಡು ಮನೆ ಕಟ್ಟಿದ್ರೆ ಆಗೋದಿಲ್ಲ. ಹಂಚಿನ ಮನೆ ಕಟ್ಟಬೇಕಂತ ಹಿಂದ ಕಡೆ ನಮ್ಮ ಸವಲತ್ತು ಆತ. ಕಮ್ಮಿ ಅಂದಿದ್ರೆ 30-40 ವರ್ಷ ಆಯ್ತು. 30-40 ವರ್ಷ. ಅಂದ್ರೆ ಅವಾಗಿಂದನೂ ಈ ಬೇಸಾಯನ ಇದು ಮಾಡ್ಕೊತ ಬಂದಿರಿ, ಕೃಷಿ ಆಗಿಂದ ಮಾಡೇವು. ಇಂದ ಕಡೆ ಇವ್ರೇನು ಕೊಡೋದಿಲ್ಲ, ನಾವೇನು ಬಿಡೋದಿಲ್ಲ, ಇವ್ರೇನು ಕೊಡೋದಿಲ್ಲ, ನಾವೇನು ಬಿಡೋದಿಲ್ಲ, ಮಾಡ್ಕೊಂಡು ಜೀವನ ಮಾಡಾಕತ್ತಿ. ಸಣ್ಣ ಸಣ್ಣ ಮಕ್ಕಳಿತ್ತು. ಸಣ್ಣ ಮಕ್ಕಳು ಇದ್ದಿದ್ರೆ ಮನಿ ಇಲ್ಲ ಆಗಿತ್ತು ನಮ್ಗೆ. ಆ ಗಿಡ ಐತೆಲ್ಲ ಮಾವಿನ ಗಿಡ, ಇದು ಹುಂಚಿನ ಗಿಡ, ಆ ಗಿಡ ಬಿಡಕ್ಕೆ ಇದ್ದು ನಾವು ಜೀವನ ಮಾಡಿ ಆ ಗಿಡದ ಕೆಳಗಡೆ. ವಲಸಿಗರ ಯಾವ ರೀತಿ ಪೋರ್ಚುಗರು ಯಾವ ರೀತಿ ಇದ್ರಲ್ಲ ಆ ಟೈಪ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂತ ಈ ಸಿದ್ಧಿ ಜನರಿಗೆ ಎಲ್ಲೇ ಜಾಗ ಇಲ್ಲ ಏನಿಲ್ಲ ಹಂಗ್ ಮಾಡ್ಕೊಂತ ಬಂದ್ರು. ಆಮೇಲೆ ಇವರಲ್ಲಿ ಬಂದ್ರು, ಅವರು ನೆಲೆಸಿ ಆಮೇಲೆ ಗಡ್ಡೆ ಗೆಣಸು ಅವೆಲ್ಲ ತಿನ್ಕೊಂಡು ಬೆಳೆದು ನಮ್ಗೆಲ್ಲ ಇಲ್ಲೇ ಕರ್ನಾಟಕಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸ್ಕೂಲಿಗೆ ಹಾಕಿ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಹಾಕಿ ನಾವು ಇಲ್ಲೇ ಬೆಳೆದು ಇಲ್ಲೇ ಓದಿದ್ದೇವೆ ಕರ್ನಾಟಕದಲ್ಲಿ ಓದಿದ್ದೀರಿ ಎಲ್ಲರೂ. ಸಿದ್ಧಿ ಜನರಿಗೆ ಈ ಸೌಲಭ್ಯ ಇದೆ ಆ ಸೌಲಭ್ಯ ಇದೆ ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಮಟ್ಟಿಗೆ ಯಾವುದು ಸರಿಯಾಗಿ ನಮ್ಗೆ ಸವಲತ್ತನ್ನು ಸರಿಯಾಗಿ ಸಿಗ್ತಾ ಇಲ್ಲ. ಅಂದ್ರೆ ನಿಮ್ಮಲ್ಲಿ ಅಂದ್ರ ಕಾಲೇಜ್ ಸ್ಟೂಡೆಂಟ್ ಇರ್ತಾರ, ಅವರೆಲ್ಲ ಇರ್ತಾರ, ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಸರ್? ನಾವು ಕಾಲೇಜ್ ಸ್ಟೂಡೆಂಟ್ ಬಗ್ಗೆ ಏನ್ ಹೇಳೋದಂದ್ರೆ, ಈಗ ನಾನು ಹ್ಯಾಂಡಿಕ್ಯಾಪ್ಟು, ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್. ನಾನು ಸುಮಾರು ಸತ ಟ್ರೈ ಮಾಡಿದೆ, ನನಗಾಗಿಲ್ಲ. ಬಟ್ ನಾನು ಏನು ಮಾಡಿದೆ, ನನ್ನ ಜೀವನದ ಏನಾದ್ರೆ ದಾರಿ ಮಾಡ್ಬೇಕಂತ ನಾನು ಒಂದು ಕೆಲಸ ಕಲ್ತೇವೆ, ಫ್ಯಾಬ್ರಿಕೇಶನ್ ವರ್ಕು. ಅದು ಫ್ಯಾಬ್ರಿಕೇಶನ್ ಹೆಂಗಾದ್ರೆ ಸಿಕ್ಕಿದ ತಕ್ಷಣ ಮಾಡೋದು, ಇಲ್ಲಾದ್ರೆ ಕೂಲಿ ಕೆಲಸ ಮಾಡೋದು, ಹೆಂಗೋ ನಾವು ಜೀವನ ಮಾಡ್ತಿದ್ದೇವೆ. ಈಗ ಸುಮಾರು ಕಾಲೇಜ್ ಹುಡುಗರು ಮನೆಯಲ್ಲಿ ಕುತ್ಕೊಂಡಿದ್ದಾರೆ, ಅವ್ರಿಗೆ ಜಾಬ್ ಇಲ್ಲ ಏನಿಲ್ಲ, ಅದು ಕುಡಿಯೋದು ಆ ರೀತಿ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲಿಂದ ಸ್ವಲ್ಪ ದುಡ್ಡು ತಗೊಂಡ್ ಬರ್ತಾರೆ, ಮತ್ತೆ ಅದೇ ಊರಲ್ಲಿ ಹಂಗೆ ಅವ್ರ ಜೀವನ ನಡೆಸ್ಕೊಂಡಿದ್ದಾರೆ. ಯಾವ್ದಾದ್ರು ಒಂದು ಸೌಲಭ್ಯ, ಯಾವ್ದಾದ್ರು ಕಂಪನಿ ಇರಲಿ, ಏನಾದ್ರೂ ಇರಲಿ, ನಮ್ಮ ಸಿದ್ಧಿ ಜನರಿಗೆ ಹುಡುಗರಿಗೆ ತಗೊಂಡೋಗಿ, ಈಗ ಹಿಂದೂ ಮರಾಠ ಮುಸ್ಲಿಮ್ಸ್ ಅವರು ಇರ್ಲಿ, ಅವರಿಗೆ ಬೆಂಬಲ ಇದೆ, ಅವ್ರ ಬೆಂಬಲ ಇದೆ. ಅವರು ಬೇಕಾದಲ್ಲಿ ಒಬ್ಬರಿಂದ ಒಬ್ಬರ ಕೈ ಹಿಡ್ಕೊಂಡು ಅವ್ರಿಗೆ ಹೋಗಿ ಕೆಲಸ ಕೊಡ್ತಾರೆ. ನಮ್ಮ ಸಿದ್ಧಿ ಜನರಲ್ಲಿ ಯಾವ ಕಂಪನಿಯಲ್ಲಿ ಕೆಲಸ ಇರ್ತಾರೆ ಯಾರು ಇಲ್ಲ. ಸಾಯ್ಲಿ ಅಂತ ಅವ್ರಿಗೆಲ್ಲ ಸವಲತ್ತು ಸಿಗುತ್ತೆ ಅಂತ ನಮ್ಮ ಮಕ್ಕಳು ಇಲ್ಲೇ ಹಾಳಾಗ್ತಾ ಇದ್ದಾರೆ. ಅವ್ರಿಗೆ ಕೈ ಹಿಡ್ಕೊಂಡು ಹೋಗುವಂತ ಸಾಮರ್ಥ್ಯ ಇಲ್ಲ. ಈಗ ಸಂತೆಯಲ್ಲಿ ಹೋಗಿದ ತಕ್ಷಣ ನನಗೇನಾದ್ರೂ ತಿನ್ನುವಂತ ಆಸೆ ಇರುತ್ತದೆ, ಅದು ತಗೊಂಡು ತಿನ್ಬೇಕಂದ್ರೆ ನಮ್ಮಲ್ಲಿ ಕಾಸಿಲ್ಲ. ಆ ನಮ್ಮನೆ ಸಿದ್ಧಿ ಹುಡುಗರದು ಕಲ್ತವ್ರದ್ದು, ಹುಡುಗಿ ಆಗ್ಲಿ ಹುಡುಗರದ ಕಲ್ತವ್ರದ ಪರಿಸ್ಥಿತಿ ಆ ಪರಿಸ್ಥಿತಿ ಆಗಿದೆ ಸರ್. ಸಿದ್ಧಿ ಅವರ ನಾಯಿ ನೋಡ್ರಿ, ಪುಟಾಣಿ ನಾಯಿ. ಓಯ್ ಅಯ್ಯೋ, ನಮ್ಮ ನೋಡಿ ಭಾಳ ನಾಚ್ಕೊಳತತಿ ಪಾಪ. ಹಾಯ್, ಈಗ ಇದು ಫಾರೆಸ್ಟ್ ಏರಿಯಾ, ನಮ್ಗೆ ಹೊಟ್ಟೆಗೆ ಸ್ವಲ್ಪ ಕೊಟ್ಟಿದಾರಂತ ನಾವು ಇದು ಯಾವಾಗ ಕಸ್ಕೊಳ್ತಾರೆ ಯಾವಾಗ ಬಿಡ್ತಾರೆ ಎಂಬುದು ಸರ್ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಪಟ್ಟ ಕೊಟ್ಟಿದ್ದಾರೆ, ಅದರಲ್ಲಿ ಹಿಂದ್ಗಡೆ 3 ಆಪ್ಷನ್ ಬರೆದಿದ್ದಾರೆ ಅವರು. ಈ ಜಮೀನಲ್ಲಿ ಏನಾದ್ರೆ ಆದ್ರೆ ನಾವು ನಮ್ಮ ಜಮೀನನ್ನು ನಾವೇ ಕಸ್ಕೊಳ್ತೇವೆ ಅಂತ. ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರೆ ಹೊಲದ ಡಾಕ್ಯುಮೆಂಟ್ಸ್ ತಗೊಂಡು ಹೋದ್ರೆ ನಮ್ಗೆ ಏನಾದ್ರೆ ಸಿಗುತ್ತೆ ಎಂಬುದನ್ನು ತಗೊಂಡು ಹೋದ್ರೆ ಯಾವ ಅಧಿಕಾರಿ ನಮ್ಗೆ
ಅದ್ರ ಮೇಲೆ ಇನ್ನೂ ಮಟ್ಟ ಏನು ರೆಸ್ಪಾನ್ಸ್ ಮಾಡಿಲ್ಲ ಯಾವ ಥರ ಯಾವುದು ಸೌಕರ್ಯ ಅಂತೂ ಸಿಗುವಂತ ಯಾವುದು ಅವಶ್ಯಕತೆ ಮಾಡಿ ಕೊಟ್ಟಿಲ್ಲ ಇನ್ನೂ ತನಕ. ಮನೆ ಮೇಲೆ ಎಲ್ಲ ಆನೆಗಳು ದಾಳಿ ಮಾಡ್ತಾವಲ್ಲ ಸರ್ ನೈಟ್ ಹೊತ್ತು, ಅವಾಗ ಏನು ಮಾಡ್ತೀರಾ? ನಾವು ಈಗ ಆನೆ ಬರ್ತಾವ ಸರ್, ನಾವೆಲ್ಲ ಒಂದೊಂದ್ಸಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ. ನಮ್ಮ ಹೊಲದಲ್ಲಿ ಬೆಳೆದಿದ್ದ ಬೆಳೆಯನ್ನೆಲ್ಲ ನಾಶ ಮಾಡ್ತಿದ್ದೀವಿ ನಮ್ಮ ಪ್ರಾಣಿ ಅಂದರೆ ಅವರು ನಮಗೆ ಉಲ್ಟಾ ಕ್ವಶನ್ ಆಗ್ತಾರೆ. ನಮ್ಮದೇ ಜಮೀನು, ನಮ್ಮ ಜಮೀನಲ್ಲಿ ತಿಂದರೆ ನಿಮ್ಗೇನಾಗ್ತೈತಿ? ಹಾಂ, ಅದು ಒಂದ್ಸಲ ನಮ್ದು ಬೆಳೆ ತಿಂದು ಹೋದರೆ ನಮಗೆ ಸಿಗುವಂಥ ಸೌಕರ್ಯ ಯಾವುದೂ ಇಲ್ಲ. ಗೌರ್ಮೆಂಟ್ ಅಂತೂ ನಮಗೆ ಏನೂ ಕೊಡೋದಿಲ್ಲ, ಯಾಕಂದರೆ ನಮ್ಮ ಫಾರೆಸ್ಟ್ ಏರಿಯಾ ಅಂತಾರೆ ಅವರು. ಅದಂದ್ರೆ ಸ್ವಲ್ಪ ನಮ್ಮ ಗೌರ್ಮೆಂಟ್ ಸಿದ್ಧಿ ಜನರಿಗೆ ಅದು ಒಂದು ಸೌಕರ್ಯ ಮಾಡಿಕೊಡ್ಬೇಕು. ಹಾಂ, ನಾವು ಅದರಲ್ಲಿ ಬೆಳೆಯೋದು, ನಮ್ಮ ಮಕ್ಕಳನ್ನ ಅದೇ ಬೆಳೆಸೋದು, ಅದರಲ್ಲೇ ನಮ್ಮ ಜೀವನ. ಇದಿಲ್ಲದ್ರೆ ನಮ್ಮ ಜೀವನನೇ ಇಲ್ಲ. ಈಗ ನಿಮಗೆಲ್ಲ ಸಪೋಸ್ ಪೇಟೆಯಿಂದ ಏನಾರ ಬೇಕಾತಂದ್ರೆ, ಮಾರ್ಕೆಟಿಂದ ಏನಾರ ತರಬೇಕಂದ್ರೆ ಊಟಕ್ಕೆ ಅದು ಏನು ಮಾಡ್ತೀರಿ, ಯಾವ ಥರ ಮಾಡ್ತೀರಿ ಸರ್? ನಾವೀಗ ಊಟಕ್ಕೆ ನಾವೇನು ಮಾಡ್ತಿದ್ದೀವಿ ಅಂದರೆ ಮೊದಲೆಲ್ಲ ಮಾರ್ಕೆಟಿಂದ ಕಾಯಿ ಪಲ್ಯ ಅವೆಲ್ಲ ತರ್ತಿದ್ದೀವಿ ಸರ್. ಈಗ ನ್ಯಾಚುರಲ್ ನಾವು ಡೈಲಿ ನೋಡ್ತಾ ಮೊಬೈಲಲ್ಲಿ ಈಗ ಹೊರಗಡೆ ಆ ಕಡೆ ಬಾಗಲಕೋಟೆ, ಬಿಜಾಪುರ, ಗದಗ ಅವು ಸೈಡೆಲ್ಲ ನಾವು ಅಡ್ಡಾಡಿ ನೋಡಿದ್ದೀವಿ. ಯಾವ ರೀತಿ ಅವರು ಬೆಳೀತಾರೆ ಅದೇ ರೀತಿ ಅವ್ರು ನೋಡಿ ನಾವು ಸಹ ಬೆಳಿಲಿಕ್ಕೆ ಇಲ್ಲೇ ಶುರು ಮಾಡಿದ್ದೀವಿ. ಹಾಂ, ಈಗ ನಾವಿಲ್ಲಿ ಈಗ ತರಕಾರಿ ಬೆಳಿತಿದ್ದೇವೆ ಸರ್. ಅಲ್ಲೇ ಈಗ ಹಾಕಿದ್ದೇವೆ ನಾವು ಅಲ್ಲೇ ಕೆಳಗಡೆ ಸೌತೆಕಾಯಿ, ಅವು ಕೆಲವು ಬೆಂಡೆಕಾಯಿ ಅವೆಲ್ಲ ಹಿಂಗೆ ಬೆಳೆದು ನಾವು ಸ್ವಲ್ಪ ಮಾರ್ಕೆಟಿಗೆ ಬರಬೇಕಂತ ನಮ್ಮದು ಇವಾಗ ನಾವು ಸಿದ್ಧಿಗಳು ಬೆಳೆಯುವಂಥ ತರಕಾರಿ ನೋಡಕೊಂತೀವಿ, ಯಾವ ಥರ ಅವರು ಅಗ್ರಿಕಲ್ಚರ್ ಮಾಡ್ತಾರೆ ಅಂತೇಳಿ ನಿಮಗೂ ತೋರಿಸ್ತೀನಿ ಬರ್ರಿ. ಬೆಂಡೆಕಾಯಿ ಸರ್, ಅದು ಸೌತೆಕಾಯಿ ಸರ್. ಈ ರೀತಿ ಎಲ್ಲ ಬೆಳಿತೀವಿ ಸರ್ ಕಾಯಿ ಪಲ್ಯನ. ಸ್ವಂತ ಬೀಜ ತಂದು ಮಾರ್ಕೆಟಿಂದ ಈ ರೀತಿ ಬೆಳೆದು ಮಾರ್ಕೆಟ್ ಮಾಡ್ತೀವಿ ಸರ್. ನೀವು ನೋಡಿದ್ರಲ್ಲ ಯಾವ ಥರ ಒಂದು ಸಿದ್ಧಿ ಜನಾಂಗದವ್ರು ಯಾವ ಥರ ಈ ಕೃಷಿಗೆ ಭಾಳ ಅವಲಂಬಿತರಾಗಿದ್ದಾರೆ ಅಂತೇಳಿ. ಅಷ್ಟೇ ಅಲ್ದ ಇಲ್ಲಿ ಜನಗಳು ಏನು ಮಾಡ್ತಾರಪ್ಪ ಅಂದ್ರೆ ಗೋರ್ಮೆಂಟಿಂದ ಕರೆಕ್ಟ್ ಸವಲತ್ತು ಸಿಗಲಾರ ಸಂಬಂಧ ಅವ್ರು ತಮ್ಮ ಆದ ಕೆಲಸ ಮಾಡೋ ವೇ ಹುಡ್ಕೊಂಡಾರ. ಯಾವ ಥರಪ್ಪ ಅಂದ್ರೆ ನೋಡತ್ತಿರಲ್ಲ ಇಲ್ಲಿ ಸರ್. ಇದೇನು ಸರ್? ಇದೆ, ಇದ್ರ ಬಗ್ಗೆ ಹೇಳಿ. ಇದು ಫ್ಯಾಬ್ರಿಕೇಶನ್ ವರ್ಕ್ ಸರ್. ನಾನು ಅಂದರೆ ನನ್ನ ಟೆಂತ್ ಮುಗ್ದಿದ ತಕ್ಷಣ ನಾನು ಗೋವಾದಲ್ಲಿ ಹೋಗಿ ಸ್ವಂತ ಗ್ಯಾರೇಜಲ್ಲಿ ಕಲಿತು, ಒಬ್ಬ ಗ್ಯಾರೇಜಲ್ಲಿ ಕಲಿತು. ನಾನು ಒಬ್ಬ ಅಂಗವಿಕಲ ಆದ್ರೂ ನನ್ನ ಜೀವನ ನಾನೇ ಸ್ವಂತ ನನ್ನ ಕಾಲಲ್ಲಿ ನಿಂತ್ಕೊಂಡು ನಾನು ಮಾಡ್ಬೇಕಂತದ್ದು ಒಂದು ಕೆಲಸ ಕಲಿತು. ನಾನು ಸ್ವಂತ ಖರ್ಚಿಂದ ಎಲ್ಲ ಮಿಷನರಿಗಳು ತಗೋದು, ನನ್ನ ಏನಾದರೆ ಸಿಕ್ಕಿದ್ದಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಂಡು ಹೊಲದಲ್ಲಿ ತರಕಾರಿ ಬೆಳೆದು ಹೋಗಿರಿ ನಡೀತೈತೆ ನಡಿ. ಇದು ಸ್ವಲ್ಪ ನಾಟಿ ಕೋಳಿ ಇದೆ ಸರ್. ಇವು ಅಂದ್ರೆ ಮರಿ ಹಾಕ್ಲಿಕ್ಕೆ ಈ ಟೈಪ್ ಮಾಡ್ತೀವಿ ಸರ್ ನಾವು. ಇದರಲ್ಲಿ ಮರಿ ಹಾಕಿ ಮತ್ತೆ ಅದು ಮೊಟ್ಟೆ ಇಟ್ಟು ಆ ಮರಿಯನ್ನು ಮರಿ ತೆಗೆದಿದ ತಕ್ಷಣ ಕೆಳಗಡೆ ಹಾಕ್ತೀವಿ ಸರ್ ನಾವು. ಇಲ್ಲೇ ಸುಮಾರು ಇಲ್ಲಾದ್ರೆ ಈ ಕಾಡಲ್ಲಿ ಸುಮಾರು 5-6 ವರ್ಷ ನಮ್ಮ ಮಕ್ಕಳ ತೋನ ಇಲ್ಲೇ ಇದ್ದೆ ಸರ್. ಯಾಕಂದ್ರೆ ಆಶ್ರಮ ಮನೆ ಅಂತ ಬಂದಿತ್ತು ಸರ್. ಆ ಮನೆ ಕಟ್ಟುವಂತ ಇಲ್ಲೇ ಒಂದು 5 ವರ್ಷ ಇಲ್ಲೇ ಇದ್ದೆ ಸರ್ ನಾನು ಈ ಕಾಡೊಳಗೆ. ಸೌತೆಕಾಯಿ ಕೊಟ್ಟರು. ಅವ್ರ ತೋಟದಾಗ ಬೆಳೆದಂಥ ಸೌತೆಕಾಯಿ ಇಲ್ಲೇ ಅದಾವ ನೋಡ್ರಿ. ಇಲ್ಲ ಸೌತೆಕಾಯಿ ಸ್ವಲ್ಪ ಮಸ್ತ್ ಅದಾವ. ಈ ಸೌತೆಕಾಯಿನ ಅವ್ರು ಯಾವುದೋ ಆರ್ಗ್ಯಾನಿಕ್ ಯೂಸ್ ಮಾಡ್ಲಾರ ಬೆಳಿತಾರೆ, ಅದಕ್ಕೆ ಇಟ್ಟು ಸೂಪರ್ ಆದಿತ್ತು. ಸಿದ್ಧಿ ಜನಾಂಗದ ಎಮ್ಮೆ ನೋಡ್ರಿ, ಎಮ್ಮೆ. ಸರಿ ಕಾನ್ ಅನ್ನಿದೆ, ಸಾರಿ ಕಾನ್ ಐತತ್ತ. Stop it, Sharat. Please.
ಏನ್ ಅನ್ಕೊಂಡಿದ್ದೀರಾ ಶರತ್ ನೀವು ನನ್ನ?